ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಎನ್ ರವಿಕುಮಾರ್ ಅವರು ಅವರ ಕಾರ್ಯಾಲಯದಲ್ಲೇ 60% ಕಿಕ್ ಬ್ಯಾಕನ್ನು ಕೇಳಿದ್ದಂಥದ್ದು ಮತ್ತು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ 10 ಲಕ್ಷ ರೂಪಾಯಿ ಮಧ್ಯವರ್ತಿಯಿಂದ ಪಡೆದಂಥದ್ದು ವಿಡಿಯೋ ಸ್ಟಿಂಗ್ ಆಪರೇಷನ್ ವಿಡಿಯೋ ರಿಲೀಸ್ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಸೂಚನೆ ಕೊಟ್ಟು ರಾಜೀನಾಮೆಯನ್ನು ಪಡೆದಿದ್ದಾರೆ. ಇದರಲ್ಲಿ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಸಂಗತಿ, ರವಿಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕೊಡೋಕ್ಕಿಂತ ಮುಂಚಿತವಾಗಿ ಅವರೇ ಒಂದು ಸುದ್ದಿ ಮಾಧ್ಯಮದಲ್ಲಿ ಟಿ ವಿಯಲ್ಲಿ ಮಾತನಾಡಬೇಕಾದ್ರೆ ಹೇಳಿದರು, 4 ದಿವಸಗಳ ಕೆಳಗಡೆ, ಇದು ವಿಡಿಯೋ ರಿಲೀಸ್ ಆದ ದಿವಸನೇ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರ ಸಭೆ ಕರೆದು ಆ ಸಭೆಯಲ್ಲಿ ನಮಗೆ ಸೂಚನೆ ಕೊಟ್ಟರು, ನೀವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ಮೀಟಿಂಗ್ ಮಾಡಬೇಕಾದ್ರೆ ಹುಷಾರಾಗಿರಿ, CC ಕ್ಯಾಮ್ರಾಗಳು ಸ್ಟಿಂಗ್ ಆಪರೇಷನ್ ಮಾಡುವಂಥ ಕ್ಯಾಮ್ರಾಗಳಿರ್ತವೆ, ಹುಷಾರಾಗಿರಿ ಅಂತ ಹೇಳಿದ್ರು ಅಂತ ರವಿಕುಮಾರ್ ಅವರೇ ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಇದರ ಉದ್ದೇಶ, ನಮ್ಮ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನ, ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ್ದೇವೆ, ಅವರು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕಿಕ್ ಬ್ಯಾಕನ್ನು ಪಡಿತಾರಾ ಅಂತ ಸೂಚನೆ ಮೊದಲೇ DK ಶಿವಕುಮಾರ್ ಗೊತ್ತಿತ್ತು, ಅಥವಾ ತೆಲಂಗಾಣ ಚುನಾವಣೆಯಲ್ಲಿ ವಾಲ್ಮೀಕಿ, ನಮ್ಮದೇ ದಲಿತ ಸಮುದಾಯದ ವಾಲ್ಮೀಕಿ ನಿಗಮದಲ್ಲಿ ಕಿಕ್ ಬ್ಯಾಕ್ ಆಗಿ ಹಣ ಪಡೆದು ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ 89 ಕೋಟಿ ರೂಪಾಯಿ ಹಗರಣ ಆಗಿರೋದ್ರ ಬಗ್ಗೆ ಒಪ್ಕೊಂಡು ಆ ಹಣ ತೆಲಂಗಾಣ ಚುನಾವಣೆ ಖರ್ಚಾಗಿದ್ದು, ಈಗ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಿಗಮ ಮಂಡಳಿ ಅಧ್ಯಕ್ಷರುಗಳು ಹಣ ಸಂಗ್ರಹ ಮಾಡಿ ಕಾಂಪಿಟೇಷನಿಂದ ಕೊಡೋಕ್ಕೆ, ಅಥವಾ ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ ಅವರ ಹತ್ರ ಶಬಾಷ್ಗಿರಿ ತಗೊಳ್ಳೋಕ್ಕೆ, ಅಥವಾ ಈಗಾಗಲೇ ಬಿಹಾರದಲ್ಲಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಹೋಗಿ ಭಾಗವಹಿಸಿ ಬಂದಿದ್ದು, ರಾಹುಲ್ ಗಾಂಧಿ ಹತ್ರ ಶಬಾಷ್ಗಿರಿ ತಗೊಳ್ಳೋಕ್ಕೆ ಏನಾದರೂ ಇದು ತಂತ್ರಗಾರಿಕೆ ನಡೆದಿದೆಯಾ ಅನ್ನುವಂಥದ್ದು ನಮ್ಮ ಮುಂದೆ ಇರತಕ್ಕಂತಹ ಅನುಮಾನ. ಜೊತೆಗೆ ನಾನು ಮೊನ್ನೆ 2-3 ದಿವಸಗಳ ಕಾಲ ದೆಹಲಿಗೆ ಹೋಗಿದ್ದೆ. ಮಾನ್ಯ ಭಾರತ ಸರ್ಕಾರದ ಗೃಹ ಸಚಿವರು ಅಮಿತ್ ಶಾಜಿಯವರು, JP ನಡ್ಡಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಅವ್ರಿಗೆ ನಾನು ಮನವಿ ಮಾಡಿದ್ದೇನೆ, ಕರ್ನಾಟಕ ರಾಜ್ಯಕ್ಕೆ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೋಸ್ಕರ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೋಸ್ಕರ, ದಲಿತರ ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷ ನೀವು SCP TSP ಯೋಜನೆ ಅಡಿಯಲ್ಲಿ 30,000 ಕೋಟಿ ಹಣ ಕೊಡ್ತೀರಿ. ಇವರ 3 ಆರ್ಥಿಕ ಆಯವ್ಯಯದಲ್ಲಿ ಸುಮಾರು 39,000 ಕೋಟಿ ರೂಪಾಯಿ SCP TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ಕೊಂಡಿದ್ದಾರೆ. SC STಗಳ ಅಭಿವೃದ್ಧಿಗೋಸ್ಕರ ಏನು ಜಾತಿವಾರು ನಿಗಮ ಮಂಡಳಿ ಮಾಡಿದ್ದಾರೆ, ಅದಕ್ಕೆ ಹಿಂದೆ BJP ಸರ್ಕಾರ ಇದ್ದಾಗ ಪ್ರತಿ ನಿಗಮಕ್ಕೆ 100ರಿಂದ 150 ಕೋಟಿ ರೂಪಾಯಿ ಅನುದಾನ ಕೊಡ್ತಾಯಿದ್ರು. ವಿಶೇಷವಾಗಿ ಭೋವಿ ಅಭಿವೃದ್ಧಿ ನಿಗಮಕ್ಕೆ 24-25ರಲ್ಲಿ 55 ಕೋಟಿ ಘೋಷಣೆ ಮಾಡಿ 13 ಕೋಟಿ ರೂಪಾಯಿ ಅಷ್ಟೇ ಬಿಡುಗಡೆ ಮಾಡಿದ್ರು. ಕಳೆದ ಆಯವ್ಯಯದಲ್ಲಿ 25-26 ಆಯವ್ಯಯದಲ್ಲಿ 66 ಕೋಟಿ ಘೋಷಣೆ ಮಾಡಿ ಇದುವರೆಗೂ ಬರೀ 15 ಕೋಟಿ ಅಷ್ಟೇ ಕೊಟ್ಟಿದ್ದಾರೆ. ಅಂದರೆ ಭಾರತ ಸರ್ಕಾರದಿಂದ ಕೊಡುವಂಥ SCP TSP ಹಣವನ್ನು ಸೂಕ್ತವಾಗಿ ಭೋವಿ, ಲಂಬಾಣಿ, ಕೊರಚ, ಕೊರಮ, ಚಲವಾದಿ, ಮಾದಿಗ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ತಾ ಇಲ್ಲ. ಹಾಗಾಗಿ ನೀವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡಿ, ಪರಿಶಿಷ್ಟ ಜಾತಿಗಳಿಗಷ್ಟೇ ಹಣವನ್ನು ವಿನಿಯೋಗ ಮಾಡಬೇಕು ಅಂತ ಸೂಚನೆ ಕೊಡಿ ಅಂತ ಮನವಿ ಮಾಡಿದ್ದೇವೆ. ಜೊತೆಗೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನೇರವಾಗಿ ಸಿಕ್ಕಿಬಿದ್ದಿರೋದ್ರಿಂದ ಇದನ್ನು ಸೂಕ್ತವಾಗಿ ತನಿಖೆ ಮಾಡಬೇಕು ಅಂತ ನಾನೇ ಖುದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಹೋಗಿ ಡೈರೆಕ್ಟರ್ನ ಭೇಟಿಯಾಗಿ ಅವರಿಗೂ ಕೂಡ ನಾನು ದೂರು ಕೊಟ್ಟು ಬಂದಿದ್ದೇನೆ. ಮತ್ತು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಹಿಂದೆ ಹಗರಣ ಆಗಿತ್ತು, 85 ಕೋಟಿ ರೂಪಾಯಿ ಹಗರಣ ಆಗಿತ್ತು. ಆಗ ನಾವೇ ನಮ್ಮ ಸಂಘಟನೆ ಮುಖಾಂತರ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಕೋಟಾ ಶ್ರೀನಿವಾಸ ಅವರು ದೂರು ಕೊಟ್ಟಿದ್ವಿ. ಅವರು ಎಚ್ಚೆತ್ತುಕೊಂಡು ಇಮ್ಮಿಡಿಯೇಟಾಗಿ ಇಲಾಖೆ ತನಿಖೆ ಮಾಡಿ ಆ ಭೋವಿ ಅಭಿವೃದ್ಧಿ ನಿಗಮದ MD ಮತ್ತು ಜನರಲ್ ಮ್ಯಾನೇಜರ್ನ ಸಸ್ಪೆಂಡ್ ಮಾಡಿದರು. ಇದು ಸೂಕ್ತ ತನಿಖೆ ಮಾಡಲಿಕ್ಕೆ ACB ಕೊಟ್ಟರು. ACB ಅವರು ತನಿಖೆ ಮಾಡಿ ಆ ಇಬ್ಬರು ಅಧಿಕಾರಿಗಳನ್ನು ಜೈಲಿಗೆ ಕಳಿಸಿದರು. ಮತ್ತು ACB ಕ್ಲೋಸರ್ ಮೇಲೆ ಲೋಕಾಯುಕ್ತಕ್ಕೆ ಹೋಯಿತು. ಮತ್ತು ಚುನಾವಣೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಹಗರಣ ತನಿಖೆ ಮಾಡಲಿಕ್ಕೆ SIT ಕೊಟ್ಟರು. ಸುಮಾರು 3 ವರ್ಷಗಳಿಂದ ತನಿಖೆ ಆಗ್ತಾನೇ ಇದೆ. ಆ ತನಿಖಾ ಅಧಿಕಾರಿ ಒಬ್ಬ ಇನ್ಸ್ಪೆಕ್ಟರು, ಒಬ್ಬ
DYSPನೇ ಸಸ್ಪೆಂಡ್ ಆಗಿ ಹೋದರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಮೇಲೆ ಪ್ರಭಾವ ಒತ್ತಡಗಳಿದ್ದಾವೆ ಸರ್ಕಾರದ್ದು ಅನ್ನೋಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕಾದದ್ದು. ಹಾಗಾಗಿ SITಯಿಂದ ಬೋವಿ ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ. ಈ ಬೋವಿ ಅಭಿವೃದ್ಧಿ ನಿಗಮದ ಹಿಂದಿನ ಹಗರಣವನ್ನು ಮತ್ತು ಈಗ ಏನು ಅಧ್ಯಕ್ಷರು ನೇರವಾಗಿ ಕಿಕ್ ಬ್ಯಾಕ್ ಕೇಳೋ ಮುಖಾಂತರ ಸಿಕ್ಕಿಬಿಟ್ಟಿದ್ದಾರೆ, ಇದನ್ನು CBI ಕೊಡಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಭಾರತ ಸರ್ಕಾರದ CBIಗೆ ಮತ್ತು EDಗೂ ಕೂಡ ನಾವು ದೂರು ಕೊಟ್ಟು ಬಂದಿದ್ದೇವೆ ನಿನ್ನೆ.